ಬಂತು ಬಂತು ರಬ್ಬ ಬರಿ ಬತ್ ಯಾವ ಯಾವ ನಮ್ಮ ಮನೆ ಮುಂದೆ ಏಯ್ ಅಕ್ಕಿರ್ಲಿಲ್ಲ ಕಡೆ ಯಾವಳೇನಿ ನಮ್ಮ ಮನೆ ಮುಂದೆ ಆಗ್ಲಿತ್ಲೆ ಹೊಕ್ಕಿಲ್ಲ ಕಡೆ ನನಗ ನನಗ ನಾ ಮೊದಲೇ ಯಾರ ಅವನು ಸೀರೆ ಏ ಸೀರೆ ಬಾಗ್ಲ ತೆಗಿಲ್ಲ ಯಾರಿ ನಾವು ಬಾಗ್ಲ ತೆಗೆ ಬಾಗ್ಲ ತೆಗೆ ಯಾರ ಯವ್ವ ಇವತ್ತನು ಕುಡ್ದು ಬಂದಾನವ್ವ ಇವ. ಬಾಗ್ಲ ತೆಗಿಲೆ ಅಲ್ಲ ಬಾಗ್ಲ ತೆಗ್ದಿದ್ದೇನೈತಿ ಎದಕ್ ಬಿಡತ್ತೀರಿ ನೀವು? ಹಾ ನೀ ಏನ್ ಮಾಡತ್ತಿ ಇಲ್ಲಿ ನಿಂತ್ಕೊಂಡ? ಹಾ ಅಲ್ರಿ ಇವತ್ತನು ಕುಡ್ದು ಬಂದಿರಿ? ಅದನ್ನೇನು ಕೇಳ್ತೀನಿ ನೀನು? ನನ್ನ ಇಷ್ಟ ಅದು ಈಗ ಯಾಕೆ ಬೇಕ ನಾವು ಏಯ್ ಏಯ್ ಸೈಡ್ ಸರಿ ಸರಿ ನಾವು ಸೈಡ್ ಸರಿ ಹೋಯ್ ಸರಿ ಬೇಕಾಗಿರಿದ್ದು ನೀನು ಅದಲ್ಲ, ಅದು ಗಾಡ್ ಐತಿ. ವಾಡ್ ಎಲ್ಲಿಂದ ಅದಂತೇನೆ ನನ್ನ ಎದ್ರಿ ನಿಲ್ಲೋ ಮಗ ಯಾವ ಅದನ್ ಅಲ್ಲ ಬೆದರಿ ನಿಂತ ಮಗ ಬದುಕಿದಾನ. ಏಯ್ ಏಯ್ ಅಡ್ಡು ಬಿಡ್ತಾನೆ. ಸರಿ ಸರಿ ಏಯ್ ಊಟ ಕೇಳ್ಬೇಡಿ ಕೊಡ್ಬಾ ಹೇಳ್ಬೇಡ ಅಲ್ಲಿ ನಿಂತ್ಕೊಂಡು ಬಾ. ಗಂಡ ಅಂದ್ರೆ ಮರ್ಯಾದಿಲ್ಲ. ನಾವು ಮನೆಗೆ ಬಂದೇನೆ ಹೊಟ್ಟೆ ಊಟ ಕೊಡ್ಬೇಕಾದ್ರೆ ಗೊತ್ತಾಗಲ್ಲ ಅವಳಿಕೆಗೆ ಎಲ್ಲರೂ ಏನು ಮಾಡ್ಕೊಂಡು ಕೊಡ್ತಾರೆ. ಅಳೋದು ಗೊತ್ತಿಲ್ಲ, ಊಟ ಕೊಡೋದು ಗೊತ್ತಿಲ್ಲ ನಾವು. ಯವ್ವ ಸಾಕಾಗಿದೆ ಇವ್ನ ಕಾಲಾಗ ದಿನ ಮಾಡಿ ಮಾಡಿ. ಕೊಡುಕರಿಗೆ ಅವತ್ತ ಕುಡಿಯೋದಂದೆ ಓ ಇಲ್ಲೇನೇನೋ ಕುಡಿತೀನಿ ಬಿಡೋದಿಲ್ಲ. ಇದನ್ನು ಖಾಲಿ ಮಾಡಬೇಕು, ಬಂದು ಕುಡಿಬೇಕು, ಕುಡಿದು ಜಯಿಸಬೇಕು. ಏ ಊಟ ತಗೊಂಬಾಲೆ ಎಷ್ಟೊತ್ತು ಮಾಡ್ತಿ? ಜಲ್ದಿ ತುಂಬ ಹೊಟ್ಟೆ ಹಸ್ತದ, ಊಟ ಮಾಡ್ಬೇಕು ಗೊತ್ತಾಗಲ್ಲ. ಅವನು ಜವಾಬ್ದಾರಿ ಇಲ್ಲ ಏನಿಲ್ಲ. ಇಲ್ಲೇ ನೀ ಆಮೇಲೆ ಕುಡಿದ್ದೀನಿ. ನೀನಯ್ಯವ್ವ ಇವಂದು ಸಾಕಾಗಿತ್ ನನಗ. ತರ್ತೇನ್ ತಡಿ ಒಂದಿಟ್ಟು ಎದಕ್ ಹರ್ಕೊಳತಿ ಗಂಟ್ಲ ಹಂಗ? ತರುತನ ಸಮಾಧಾನ ಇಲ್ಲ ನಿನಗ? ಹಿಂದೆ ಹೋದ ತಗೋ. ಊಟ ಮಾಡೋರು ಅವ್ರೀಗ ವಾ ಸಾಂಬಾರ್ ಮಸ್ತ್ ಮಾಡಿ ನೋಡ. ಹಾ ಎಲ್ಲೈತ್ ನಿನ್ನ ಸಾಂಬಾರ? ಅದ್ ನಿನ್ ರೈಸ್ ಸಾಂಬಾರ್ ಮಾಡಿ ಏನ ಶಾವ್ಗಿ ಉಪ್ಪಿಟ್ಟು ಐತದು? ಶಾವ್ಗೆ ಉಪ್ಪಿಟ್ಟ ಮತ್ತ ಚಲೋ ವಾಸನಿ ಎಲ್ಲಿದ್ ಬತ್ ನಂಗ? ಚಲೋ ವಾಸ್ನಿಯಾ? ನಿನ್ನ ಬಾಯಾಗಿಂದ ಬರದೈತ್ ನೋಡು ಚಲೋ ವಾಸ್ನಿ. ಮೊದಲ ಬಾಯಿ ತೊಳ್ಕೋದನ್ನ. ನನಗೆ ಅದ್ರ ಮಾತಾಡ್ತೀಯ ಎದು ಎದೋಗಿರ್ಲಿದ ಅನ್ಬೋದು ಕೊಂದ್ರೆ ಬೇಡ. ನಡೆಯ ಚಂದಾಗ ಅಡಿಗೆ ಮಾಡಕ್ ಬರಲ್ಲ ಬಂದಾಳೆ ಜಳಕ ಮಾಡಿಸೋದಳ ಅವಳು ಬೇಡ. ಊಟದ್ದು ನೀವು ಇಲ್ಲಿ ನಡೆಯೋಣ. ಊಟ ಹಚ್ಚು ಮುಕ್ಕೊಂಬಿಡೋಣವಾಗಿ. ಯಾರು ಇರೋರು ಚೆಂದಾಗಿ ಅಡುಗೆ ಮಾಡಬೇಡ ಎಂತ ಇದೆಂತ ಮನೆ ಕಟ್ಟಲ್ಲ ಎಲ್ಲಿ ಹೋಗಾಕ ಬರೋದಿಲ್ಲ. ಇವತ್ತು ಕುಡಿದು ಒಟ್ಟು ಕುಡಿದ್ರೆ ಕುಡಿದು ನಾವು ಯಾರು ಏನ್ ಮಾಡ್ತಾರ ನಾನು ನೋಡ್ತೇನೆ ಇವತ್ತು.
ಬೇ ನೋಡ ಮತ್ತೆ ಯವ್ವ ಇವ್ನ ಆಕಾರ ನೋಡಿ ಹೆಂಗ ಬಿದ್ದ ನೀವ. ನನಗಂತೂ ಜೀವನಾನ ಸಾಕಾಗೈತಿ. ಇದೆಲ್ಲ ಯಾವಾಗ ಸರಿ ಹೋಗತ್ತೋ ನನ್ನ ಜೀವನ ಅನ್ನೋ ಹಂಗಾಗ್ಬಿಟ್ಟೈತಿ ನನಗ. ಯಾವಾಗಾರ ಕುಡಿದು ಬಿಡ್ತಾನೋ ಏನು ದೇವ್ರಿಗೆ ಗೊತ್ತು. ಸಾಕಾಗೋಯ್ತು ಜೀವನ. ದಿನ ಹೊತ್ತೊಂಡ್ರ ಮನ್ಯಾಗ ದುಡ್ದು ಸಾಕಾಗ್ಯದ ನನಗ. ಇವ ನೋಡ್ರ ಕುಡಿದು ಬಿಡಾತಿಲ್ಲ, ನಮ್ಮ ಜೀವನ ನೋಡ್ರ ಸುದ್ದಾಗತ್ತಿಲ್ಲ. ಇದೆಲ್ಲ ದೇವ್ರಿಗೆ ಕೇಳಸತ್ತೈತಿ ಇಲ್ಲೋ ಯಾರಿಗ್ ಗೊತ್ತು. ಯಾವಾಗ ಬಿಡ್ತಾನೋ ಏನೋ ದೇವ್ರಿಗೆ ಗೊತ್ತು. ಸಿರಿ ಚಾ ತಗೊಂಬಾ. ಸಿರಿ ಒಂದು 100 ರೂಪಾಯಿ ಕೊಡು. ಎಲ್ಲದ 100 ರೂಪಾಯಿ? ಅದೆಲ್ಲ ಗೊತ್ತಿಲ್ಲ ನಂಗೆ, ಒಂದು 100 ರೂಪಾಯಿ ಕೊಡು. ಅದೇ ಎಲ್ಲಿಯೂ ತರ್ಲಿ, ರೊಕ್ಕ ಇಲ್ಲ ನನ್ನ ಕಡೆ. ರೊಕ್ಕ ಇಲ್ಲ? ಅದೆಲ್ಲ ಗೊತ್ತಿಲ್ಲ ನಂಗೆ, 100 ರೂಪಾಯಿ ಬೇಕೇ ಬೇಕಿ ಸದ್ದ. ಇಲ್ಲ ನನ್ನ ಕಡೆ, ಇಲ್ಲಿದ್ದ ಎಲ್ಲಿ ತರ್ಲಿ ನಾನು? ರೊಕ್ಕ 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 ಬರೇ ಅಂದ್ರ ರೊಕ್ಕ ಇಲ್ಲ? ಹೌದು. ಇಲ್ಲ ಐತ್ಲಾ, ಇದನ್ನ ಕೊಡು. ರೀ 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 ನಾನು ನೋಡಾತೀನಿ ಬಾಳ ದಿವಸದಿಂದ ನಡ್ಸಿ ನೀನು ಇಂಥದ್ದು. ನೀವು ಮಾಡೋದು ಸ್ವಲ್ಪರ ಸರಿ ಅನ್ಸತ್ತದ ನಿಮಗ? ಹಿಂಗ ಮಾಡ್ಕೊಂತ ಹೋದ್ರ ಮುಂದಿನ ಜೀವನ ಹೆಂಗಂತೆ ಸ್ವಲ್ಪರ ವಿಚಾರ ಮಾಡಿರಿ ನೀವು? ಜೀವನ ಮನಿ ಸಂಸಾರ ಹಾಕಿ ಹೆಂಗ್ ನಡೆಸ್ಬೇಕನ್ನೋ ಸ್ವಲ್ಪರ ವಿಚಾರ ಮಾಡಿರಿ ನೀವು? ದಿನ ಹಿಂಗ ಕುಡ್ಕೊಂತ ಬಂದ್ರ ಜೀವನ ಸಂಸಾರ ಹೆಂಗ್ ನಡಿಬೇಕದು? ಗಂಡ ಎಷ್ಟೇ ಕುಡ್ಕೊಂಬಂದ್ ನಮಗ್ ಕಷ್ಟ ಕೊಟ್ರು ನಾವ್ ಯಾರ್ದು ಮುಂದ ಹೇಳ್ಕೊಳಂಗಿಲ್ಲ. ಇದು ನಂದಂತಷ್ಟೇ ಅಲ್ಲ, ಎಲ್ಲಾ ಹೆಣ್ಮಕ್ಳ ಪರಿಸ್ಥಿತಿನೂ ಇದೈತಿ. ನಾವು ಮನುಷ್ಯನಾಗ ಇಟ್ಕೊಂಡು ಯಾರ್ದು ಮುಂದೆ ಕಡೆ ಹೇಳಕ್ಕಾಗದ ಅಳಕ್ಕಾಗದನು ಮನುಷ್ಯನಾಗ ಇಟ್ಕೊಂಡು ಎಷ್ಟೋ ಸಾರಿ ನಾವು ಕೊರಗ್ತೀವಿ. ಅದನ್ನ ನೀವ್ ಯಾವಾಗ ಅರ್ಥ ಮಾಡ್ಕೋತೀರಿ? ತಿಳ್ಕೊಂಡ್ ಬಿಡ್ರಿ ನಿಮ್ ಚಟ. ಕುಡಿದು ಹೊಡೆದು ಬಡಿದು ಮಾಡ್ರ ಉದ್ಧಾರ ಆಗಲ್ ಜೀವನ. ಮತ್ತ ಇನ್ನೂ ಒಂದ್ ಮಾತ, ಯಾವ್ದೇ ಹೆಣ್ಮಗಳಾದ್ರೂ ನಮ್ಮ ಮೈತುಂಬ ಒಡವೆ ಹಾಕ್ರಿ, ಬಂಗಾರ ಹಾಕ್ರಿ, ರೊಕ್ಕ ಕೊಡ್ರಿ ಅಂತ ಯಾರು ಕೇಳಂಗಿಲ್ಲ. ಅವ್ರಿಗೆ 3 ಹೊತ್ತು ಹೊಟ್ಟಿ ತುಂಬಿಸಿದ್ರೆ ಸಾಕಾಗಿರುತ್ತ. ಇನ್ಮೇಲಾರ ಅದನ್ನ ತಿಳ್ಕೊಂಡು ಸುಧಾರಿಸ್ಕೋರಿ. ನಮ್ ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ ನೀವು.